ಈಗ ನಾನು KR ಪುರಂ ಮಾದೇಪುರ ಎರಡು ಕ್ಷೇತ್ರಗಳ ಸೇರಿ ಕಾರ್ಪೊರೇಷನ್ ಮಾಡಿದ್ದೀವಿ. ಬಹಳ ದೊಡ್ಡ ಕಾರ್ಪೊರೇಷನ್ ಮಾಡಬಹುದಾಗಿತ್ತು. ಈ 5 ಕಾರ್ಪೊರೇಷನ್ ಏನ್ ಮಾಡಿದೀವಿ, ಬೆಂಗಳೂರು ಇತಿಹಾಸವನ್ನ ಸೃಷ್ಟಿ ಮಾಡುವಂತ ಒಂದು ವ್ಯವಸ್ಥೆ. ಇಡೀ ಬೆಂಗಳೂರು ನಗರಕ್ಕೆ ಮತ್ತು ಹೆಚ್ಚು ಶ್ರೀಮಂತಿಕೆ ಆಗಿರುವಂತ ಇದೊಂದು ಕಾರ್ಪೊರೇಷನ್ ಚಿಕ್ಕದು 50 ವಾರ್ಡ್ ಮಾತ್ರ ಇಟ್ಟಿದ್ದೀವಿ. ಮುಂದಕ್ಕೆ ಕೆಲವು ಏರಿಯಾಗಳನ್ನ ನಾವು ಆಡ್ ಮಾಡ್ಕೊಳ್ಳೋಕೆ ಕೂಡ ಅವಕಾಶ ಇರಲಿ ಅಂತ ಹೇಳಿ ಈಗ ಬೆಂಗಳೂರು ನಗರಕ್ಕೆ 6,000 ಕೋಟಿ ರೂಪಾಯಿ ಟ್ಯಾಕ್ಸ್ ಬರ್ತಾ ಇದೆ. 6,000 ಕೋಟಿ ಟ್ಯಾಕ್ಸ್ ಬರ್ತಾ ಇದೆ. 6,000 ಕೋಟಿಲಿ ಬರೀ ಇದೊಂದು ಕಾರ್ಪೊರೇಷನ್ಗೆ, ಈಸ್ಟ್ ಕಾರ್ಪೊರೇಷನ್ಗೆ 1,600 ಕೋಟಿ ರೂಪಾಯಿ ಟ್ಯಾಕ್ಸ್ ಇಲ್ಲೇ ಇರ್ತದೆ. ಈ ಟ್ಯಾಕ್ಸ್ ಏನ್ ಇಲ್ಲಿ ಬರ್ತಾ ಇತ್ತು, ಇದನ್ನ ಮೇಲೆ ಎಲ್ಲ ಬೇರೆ ಕಡೆ ಕೂಡ ಇದು ಹಂಚ್ತಾ ಇತ್ತು. ಮುಂದಕ್ಕೆ ನಾನು ಈ ಭಾಗ ಅಭಿವೃದ್ಧಿ ಆಗಬೇಕು, ಇಲ್ಲಿರುವಂತ ಜನ ಹೆಚ್ಚಿಗೆ ಕಂದಾಯವನ್ನ ಕಟ್ತಾ ಇದ್ದಾರೆ, ಇಲ್ಲೇ ಕೆಲಸ ಆಗ್ಬೇಕು ಅಂತ ಹೇಳಿ ದೃಷ್ಟಿಯಿಂದ ಬಹಳ ಚಿಕ್ಕವಾಗಿ ಮಾಡಿದ್ದೇವೆ. ಮುಂದಕ್ಕೂ ಕೂಡ ಬಹಳ ದೊಡ್ಡದಾಗ್ಲಿಕ್ಕೆ ಎಲ್ಲ ತರದ ಅವಕಾಶ ಇದೆ. ಇದು IT, BT ಮತ್ತು ಇಲ್ಲಿ ಸೇವೆ ಮಾಡ್ತಾರಂತ ನಾಗರಿಕರಿಗೆ ಆಗ್ಬೇಕಾದಂತ ಒಂದು ಅನುಕೂಲ. ನಮ್ಮ ಶಾಸಕರಾದಂತ ಬಸವರಾಜನವರು ಮತ್ತು ಮಂಜುಳಾ ನಿಂಬಾವಳಿ ಅವರು ಕೂಡ ಎಲ್ಲ ಸಂದರ್ಭದಲ್ಲೂ ಕೂಡ ಅನೇಕ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಬೇರೆ ನಮ್ಮ ಲೀಡರ್ಗಳು ರಾಜೀವ್ ಗೌಡ ಆಗಿರ್ಬೋದು, ಪೂರ್ಣಿಮಾ ಇರ್ಬೋದು, ಮೋಹನ್ ಇರ್ಬೋದು ಮತ್ತು ಅನೇಕರು ಕೂಡ ನನಗೆ ನಾರಾಯಣ ಸ್ವಾಮಿ ಆದಿಯಾಗಿ ಕೆಲವು ಅನೇಕ ಅರ್ಜಿಗಳನ್ನ ನಾಗೇಶ್ ಎಲ್ಲ ಕೂಡ ತಂದು ಕೊಟ್ಟಿದ್ದಾರೆ. ನಾನು ಇವತ್ತು ಪ್ರತ್ಯೇಕವಾಗಿ 5 ಕಾರ್ಪೊರೇಷನ್ ಆದ್ಮೇಲೆ ನಿಮ್ಮೆಲ್ಲ ಗ್ರೀವೆನ್ಸಸ್ ಹೇಳ್ಬೇಕು ಅಂತ ಹೇಳಿ ತಂದಿದ್ದೇನೆ. ಈಗ ಕಾರ್ಪೊರೇಷನ್ ಕೌನ್ಸಿಲ್ಗೆ ಮುಂದಕ್ಕೆ 10 ಕೋಟಿವರೆಗೂ ಅವಕಾಶ ಮಾಡಿಕೊಟ್ಟಿದ್ದೀವಿ. ಕಾರ್ಪೊರೇಷನ್ ಕಮಿಷನರ್ಗೆ 3 ಕೋಟಿ ಅವರೇ ನೇರವಾಗಿ ಡಿಸಿಷನ್ ತಗೊಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಕಮಿಟಿಗೂ ಕೂಡ 5 ಕೋಟಿ ರೂಪಾಯಿವರೆಗೂ ಮಾಡಕ್ ಕೊಟ್ಟಿದ್ದೀವಿ. ಮೊದಲು ಇಡೀ ಬೆಂಗಳೂರು ನಗರಕ್ಕೆ 10 ಕೋಟಿ ಇತ್ತು, ಈಗ 50 ಕೋಟಿ ಖರ್ಚು ಮಾಡಕ್ಕೆ ಅವಕಾಶವನ್ನ ಕೊಟ್ಟಿದ್ದೇವೆ ಬೆಂಗಳೂರು ನಗರಕ್ಕೆ. ಅಂದ್ರೆ ಅವ್ರಿಗೆ 5 ಪಟ್ಟು ಜಾಸ್ತಿ ಅವಕಾಶಗಳನ್ನ ನಾವು ಮಾಡಿ ಕೊಟ್ಟಿದ್ದೇವೆ, ಡಬಲ್ ಮಾಡಿ ಅವಕಾಶ ಕೊಟ್ಟಿದ್ದೇವೆ. ಇವತ್ತು ನನಗೆ ಅನೇಕ ಬೇಡಿಕೆಗಳನ್ನ ನನ್ನ ಮುಂದೆ ಇಟ್ಟಿದ್ದಾರೆ. ಯಾರ್ಯಾರು ನನ್ನನ್ನ ಭೇಟಿ ಮಾಡಕ್ ಆಗಿಲ್ಲ, ಯಾರ ಸಮಸ್ಯೆ ಇದೆ, ನಿಮ್ಮೆಲ್ಲರೂ ಕೂಡ 1533 ನೀವು ನೋಟ್ ಮಾಡ್ಕೊಡಿ. 1533ಗೆ ಫೋನ್ ಮಾಡಿ ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರು ಎಲ್ಲ ತಿಳಿಸಿದ್ರೆ ಆಗ ನಾವೆಲ್ಲ ಕೂಡ ರಿಜಿಸ್ಟರ್ ಮಾಡ್ಕೊಳ್ತೀವಿ. ರಿಜಿಸ್ಟರ್ ಮಾಡಿಕೊಟ್ಟು ನಿಮ್ಗೆಲ್ಲ ಫೋನ್ ಮಾಡ್ತೀವಿ. ಇವತ್ತು ಯಾರು ನಿಮ್ಗೆ ನನ್ನನ್ನ ಬಂದು ಇಲ್ಲಿ ಭೇಟಿ ಮಾಡಿ ಬರ್ಸಿದ್ದೀರಿ ಅವರೆಲ್ಲರೂ ಕೂಡ ಮತ್ತೆ ಫೋನ್ ಬರ್ತದೆ. ಫೋನ್ ಬಂದು ನಿಮ್ಮ ಸಮಸ್ಯೆಗಳನ್ನು ನಾವು ಆಲಿಸಿ ದಾಖಲೆಗಳನ್ನ ನಿಮ್ಮ ಹತ್ರ ತೆಗೆದುಕೊಂಡು ನಮ್ಮ ಅಧಿಕಾರಿಗಳ ತಂಡ ಪರಿಶೀಲನೆ ಮಾಡಿ ಏನಾಯ್ತು ಅದಕ್ಕೆ ಗ್ರೀವೆನ್ಸಸ್ ಅಂತ. ಕೆಲವರು ಲಿಟಿಗೇಷನ್, ಪ್ರೈವೇಟ್ ಲಿಟಿಗೇಷನ್ ಕೊಟ್ಟಿರ್ತೀರಿ, ಸರ್ಕಾರದ ಆಸ್ತಿಗಳು ಕೊಟ್ಟಿರ್ತೀರಿ. ಅವು ಕೂಡ ನಾವು ನೋಡಿ ಸರ್ಕಾರದ ಆಸ್ತಿ ಕೂಡ ಗಮನದಲ್ಲಿ ಇಟ್ಕೊಂಡು ನಾವು ತೀರ್ಮಾನವನ್ನ ನಾವು ಮಾಡಬೇಕಾಗ್ತದೆ. ಯಾರು ಲಂಚ ಕೇಳಿದ್ರು, ಯಾರು ಎಸೆಡ್ತಿದ್ರಲ್ಲ ಅಧಿಕಾರಿ, ಯಾರು ಕೇಳಿದ್ದಾರೆ ಅಂತ ನಾನು ಇವತ್ತು ಸಾಯಂಕಾಲದೊಳಗಡೆ ಅವನ್ನ ಸಸ್ಪೆಂಡ್ ಮಾಡಬೇಕು ಅಂತ ಇಲ್ಲೇ ನಮ್ಮ ಕಮಿಷನರ್ ಹೇಳ್ತೀನಿ. ಅದನ್ನ ನಾವು ಅಕಸ್ಮಾತ್ ಸುಳ್ಳಾಗಿದ್ರೆ ರಿವೋಕ್ ಮಾಡ್ತೀನಿ, ನಿಜ ಆಗಿತ್ತು ಅಂತಂದ್ರೆ ಇವತ್ತು ಸಾಯಂಕಾಲದೊಳಗಡೆ ನಾನು ಅದನ್ನ ಸಸ್ಪೆಂಡ್ ಮಾಡಕ್ಕೆ ನಾನು ಇಲ್ಲೇ ನಿಮ್ಮ ಎದುರುಗಡೆ ಮಾರ್ಗದರ್ಶನವನ್ನು ಕೊಡ್ತೇವೆ.